ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ವೈಮನಸ್ಸು ಹಿನ್ನೆಲೆಯಲ್ಲಿ ನೆನ್ನೆನೇ ದೋಸ್ತಿ ಖತಮ್ ಆಗೋಯ್ತಾ? ಹಾಗಿದ್ರೆ ನೆನ್ನೆ ದೋಸ್ತಿ ಖತಮ್, ಇಂದು ಮನೆಗಳ ಗೇಟ್ ಕ್ಲೋಸ್. ಎಸ್, ರೆಡ್ಡಿ ಮನೆ ಸಂಪರ್ಕದ ಗೇಟ್ ಅನ್ನ ಬಂದ್ ಮಾಡಿದ ರಾಮುಲು. ಬಳ್ಳಾರಿಯ ಅವಂಬಾವಿಯಲ್ಲಿ ರಾಮುಲು ಹಾಗೆ ರೆಡ್ಡಿ ನಿವಾಸ ಅಕ್ಕಪಕ್ಕನೇ ಇರೋದು, ಪಕ್ಕ. ಇನ್ನು ಶ್ರೀರಾಮುಲು ಮನೆ ಕಾಂಪೌಂಡ್ಗೆ ಇದ್ದಂತಹ ಗೇಟ್ ಅನ್ನ ಕ್ಲೋಸ್ ಮಾಡಲಾಗಿದೆ. ವಾಸ್ತು ಹೆಸರಿನಲ್ಲೇನಾದ್ರೂ ಗೇಟ್ ಬಂದ್ ಮಾಡಿದ್ರಾ ರಾಮುಲು ಅನ್ನೋ ಪ್ರಶ್ನೆ. ವೈಮನಸ್ಸಿನ ಹಿನ್ನೆಲೆಯಲ್ಲಿ ಈ ರೀತಿ ಮಾಡಿದ್ರಾ ಅಥವಾ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂಥದ್ದು. ಮನಸ್ಸಿನ ಮಧ್ಯೆ ಮಾತ್ರ ಅಲ್ಲ, ಈಗ ಮನೆಯ ಮಧ್ಯೆಯೂ ಇರುವ ಏನು ಆಂತರಿಕ ಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ. ಪ್ರೀತಿಯಿಂದ ಅಕ್ಕಪಕ್ಕ ಜಂಟಿಯಾಗಿ ಕಟ್ಟಿಸಿಕೊಂಡಂತಹ ಮನೆಗೂ ಕೂಡ ಈಗ ಅಡ್ಡಗೋಡೆ ನಿರ್ಮಾಣವಾಗಿರುವಂಥದ್ದು. ಇಬ್ಬರೂ ಕೂಡ ಸಂಚಾರಕ್ಕೆ ಒಳಗೊಳಗೆ ಹೋಗೋದಕ್ಕೆ ಮಾಡಿಕೊಂಡಿದ್ದಂತಹ ಗೇಟ್ ಇದಾಗಿತ್ತು. ಈಗ ಈ ಗೇಟನ್ನು ಕ್ಲೋಸ್ ಮಾಡಲಾಗಿದೆ. ವಾಸ್ತು ಹೆಸರಿನಲ್ಲಿ ಗೇಟ್ ಬಂದ್ ಮಾಡಿದ್ರ ರಾಮುಲು ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ಮಂಜುನಾಥ್, ಕೇವಲ ಮನಸ್ಸಿನ ಮಧ್ಯೆ ಇರುವಂತಹ ಗೋಡೆ ಅಷ್ಟೇ ಅಲ್ಲ, ಈಗ ಮನೆಗಿದ್ದಂತಹ ಗೋಡೆ ಕೂಡ, ಅಂದರೆ ಬಾಗಿಲೇನಿತ್ತಲ್ವಾ ಆ ಮನೆಗೆ ಈ ಮನೆಗೆ ಓಡಾಡೋದಕ್ಕೆ, ಅದಕ್ಕೂ ಕೂಡ ಗೋಡೆಯನ್ನು ನಿರ್ಮಿಸಿದ್ದಾರೆ ಶ್ರೀರಾಮುಲು. ಈ ಮುಖಾಂತರ ನನಗೆ ಯಾವುದೇ ಕಾರಣಕ್ಕೂ ಜನಾರ್ದನ್ ರೆಡ್ಡಿಯ ಸಹವಾಸ ದೋಸ್ತಿ ಬೇಡವೇ ಬೇಡ ಅನ್ನೋ ರೀತಿ ಇದೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಮತ್ತೊಂದು ಕಡೆ ವಾಸ್ತು ನೆಪದಲ್ಲಿ ಈ ರೀತಿ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಧುಮಾಲ, ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳಿಂದಾನೂ ಕೂಡ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಜಟಾಪಟಿ ಏರ್ಪಟ್ಟಿರ್ತಕ್ಕಂಥದ್ದು. ನಾವು ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಇದು ಎಲ್ಲೋ ಒಂದ್ ಕಡೆ ಆಸ್ತಿ ಮತ್ತು ಸಂಬಂಧಗಳಿಗೆ, ಅಂದ್ರೆ ಎರಡಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಇವರಿಬ್ಬರ ನಡುವೆ ಜಟಾಪಟಿ ಇತ್ತು. ಕಳೆದ 25 ವರ್ಷಗಳಿಂದ ಏನು ಗಾಢವಾದಂತಹ ಸ್ನೇಹ ಇತ್ತು. ಇವರಿಬ್ಬರ ಸ್ನೇಹವನ್ನ ಗಮನಿಸೋದಾದ್ರೆ ರಾಮ ಲಕ್ಷ್ಮಣ ಅಂತ ಕರಿತಾ ಇದ್ರು. ಆ ರೀತಿಯಾದಂತ ಸ್ನೇಹ ಕಳೆದ 2 ದಿನಗಳಿಂದ ಆ ಸ್ನೇಹದ ಮಧ್ಯೆ ಬಿರುಕುಂಟಾಗಿರ್ತಕ್ಕಂಥದ್ದು ನಾವು ಗಮನಿಸ್ಬೇಕಾಗುತ್ತೆ. ನಿನ್ನೆ ತಾನೇ ಅವಳಿ ಸ್ನೇಹಿತರು ಕೂಡ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಬಳ್ಳಾರಿಯಲ್ಲಿ. ನಾನು ನಿನ್ನ ಜಾತಕವನ್ನ ಬಿತ್ತಿಡ್ತೇನೆ ಅಂತ ಹೇಳ್ಬಿಟ್ಟು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರೆ, ಶ್ರೀರಾಮುಲು ಅವರು ನಿನ್ನ ಜಾತಕವನ್ನು ನಾನು ಇಂಚಿಂಚಾಗಿ ಬಿತ್ತಿಡ್ತೇನೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಇದೆಲ್ಲದರ ಮಧ್ಯೆ ಅಂದ್ರೆ ಸುದ್ದಿಗೋಷ್ಠಿ ಆದ್ಮೇಲೆ ಏನು ಹಾವಂಬಾವಿ ಅಂದ್ರೆ ಬಳ್ಳಾರಿಯ ಹಾವಂಬಾವಿಯಲ್ಲಿ ಬಹಳ ಪ್ರೀತಿಯಿಂದ ಇಬ್ರು ಕೂಡ ಒಂದೇ ಕಡೆ ಒಂದು ಮನೆಯನ್ನ ಕೂಡ ನಿರ್ಮಾಣ ಮಾಡಿದ್ರು. ಅಂತ ಮನೆಗೆ 50 ಮೀಟರ್ ಅಂತರದಲ್ಲೇ ಒಂದು ಗೇಟ್ ಇತ್ತು. ಅಂದ್ರೆ ಈ ಎರಡೂ ಕುಟುಂಬಗಳು ಕೂಡ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಅಕ್ಕಪಕ್ಕ ಒಂದು ಕಾರ್ಯಕ್ರಮಗಳಿಗೆ ಇಬ್ರು ಕೂಡ ಹೋಗೋದು ಬರೋದು ಮಾಡ್ತಾ ಇದ್ರು. ಇಂಥ ಗೋಡೆಗೆ ನೋಡಿ ಗೇಟ್ ಅನ್ನ, ಅಂದ್ರೆ ಆ ಒಂದು ಗೇಟ್ಗೆ ಈಗ ಒಂದು ಕಂಪ್ಲೀಟ್ ಆಗಿ ಗೇಟ್ ಅನ್ನ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ರೆಡ್ಡಿ ಮನೆಗೆ ಸಂಪರ್ಕ ಇರ್ತಕ್ಕಂಥ ಗೇಟ್ ಅನ್ನ ಕೂಡ ಶ್ರೀರಾಮುಲು ಅವರು ಬಂದ್ ಮಾಡ್ತಾರೆ. ರಾಮುಲು ಮನೆಗೆ ಕಾಂಪೌಂಡ್ಗೆ ಇದ್ದಂತ ಗೇಟ್ ಈಗ ಶ್ರೀರಾಮುಲು ಅವರು ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಶ್ರೀರಾಮುಲು ಅವರು ವಾಸ್ತು ದೋಷದಿಂದ ಈ ಒಂದು ಗೇಟ್ ಅನ್ನ ಕ್ಲೋಸ್ ಮಾಡಿದ್ರ ಅನ್ನುವಂಥದ್ದು ಕೂಡ ಚರ್ಚೆಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಜ್ಯೋತಿಷಿಗಳ ಮಾತನ್ನ ಕಳೆದ ಕೆಲವು ವರ್ಷಗಳಿಂದಾನೂ ಕೂಡ ರಾಮುಲು ಅವರು ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಹಾಗಾಗಿ ಹಿರಿಯ ಜ್ಯೋತಿಷಿಗಳ ಒಂದು ಏನು ಆಜ್ಞೆಯಂತೆ, ಅವರ ಒಂದು ಶಿಫಾರಸಿನಂತೆ ಎಲ್ಲ ಒಂದ್ ಕಡೆ ಇವರು ಆ ಗೇಟ್ ಅನ್ನ ಕ್ಲೋಸ್ ಮಾಡಿದ್ರ ಅನ್ನುವಂಥದ್ದು ಕೂಡ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಬರೀ ಇದು ರಾಜಕೀಯವಾಗಿ ಸಂಬಂಧಗಳಷ್ಟೇ ಅಲ್ಲ, ವೈಯಕ್ತಿಕ ಸಂಬಂಧಗಳಿಗೂ ಕೂಡ ತಿಲಾಂಜಲಿ ಇಡ್ತಕ್ಕಂಥ ಕೆಲಸವನ್ನ ಇವರಿಬ್ರು ಏನು ಬಳ್ಳಾರಿಯ ಗಣಿದಣಿಗಳು ಈಗ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಏನು ಅಂತ ಹೇಳಿದ್ರೆ, ಕಳೆದ 25 ವರ್ಷಗಳಿಂದ ಅಪಾರವಾದಂತ ಸ್ನೇಹವನ್ನ ಇಬ್ರು ಕೂಡ ಇಟ್ಕೊಂಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಆಸ್ತಿ ವಿಚಾರವಾಗಿ ಇಲ್ಲಿ ಗಮನಿಸ್ಬೇಕು, ಎಲ್ಲೋ ಒಂದು ಕಡೆ ಆಸ್ತಿ ವಿಚಾರವಾಗಿ ಈ ಒಂದು ಸಂಬಂಧ ಹಳಸಿದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಮಧುಮಾಲ. ಯಾಕಂತ ಹೇಳಿದ್ರೆ ಇದು ಕೇವಲ ರಾಜಕೀಯಕ್ಕಾಗಿ ವೈಯಕ್ತಿಕವಾಗಿ ಅಷ್ಟೇ ಇರುತ್ತಾ ಅಥವಾ ಮುಂದೆ ಬೇರೆ ಬೇರೆ ರೀತಿಯಾದಂತ ತಿರುವುಗಳು ಏನಾದ್ರೂ ಪಡೆಯುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.